ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪಾರ್ಥರಾಮು. ನಾನೀಗ ನಿಮ್ಮೆಲ್ಲರಿಗೂ ಒಂದು ಕಣ್ಮರೆಯಾದ ಪ್ರೀತಿ ಕಥೆನ ಹೇಳಕ್ ಕೊಟ್ಟಿದ್ದೀನಿ. ಅದು ಸಕ್ಸಸ್ ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಏನಪ್ಪ ಇವನು ಪ್ರೀತಿ ಕಥೆನ ಹೇಳ್ತೀನಿ ಅಂತ ಹೇಳಿ ಹುಡುಗ ಓಡೋಗೋದನ್ನ ತೋರಿಸ್ತಿದ್ದಾನೆ ಅಂತ ಅನ್ಕೊಂತಿದ್ದೀರ ತಾನೆ? ಸ್ವಲ್ಪ ಹಿಂದೆ ಹೋಗೋಣ. 30/9/2021. ಅಂದು ರಾಜ್ಯಶಾಸ್ತ್ರ ಪರೀಕ್ಷಾ ಕೊಠಡಿಯಲ್ಲಿ ಭೂಮಿ 2 ಪೆನ್ ತಂದಿದ್ಯಾ? ಇವತ್ತು ಎಕ್ಸ್ಟ್ರಾ ಪೆನ್ ತಂದಿಲ್ಲ. ಮಾ 2 ಪೆನ್ ತಂದಿದ್ಯಾ? ಸಾರಿ, ತಂದಿಲ್ಲ ಇವತ್ತು. ಎಕ್ಸ್ಕ್ಯೂಸ್ ಮೀ, ಪೆನ್ ಇದೆಯಾ? ಒಂದು ನಿಮಿಷ. ಇರೋದೇ ಒಂದು ಪೆನ್ನು, ಕೊಡೋದಾ ಬಿಡೋದಾ? ಕೊಟ್ಬಿಡೋಣ ಬಿಡು. ಓ ಗಾಡ್, ಫೈನಲಿ ಪೆನ್ ಸಿಕ್ತು. ತೋರಿಸೆ. ಸ್ವಪ್ನ, ನಾನು ಓದಿರೋದೇನೂ ಬಂದಿಲ್ಲ, ಸ್ವಲ್ಪ ತೋರಿಸೆ. ಸರಿ ಆಯಿತು, ನೋಡ್ಕೊಂಡು ಬರ್ರಿ. ಏನೋ ಮಾಡ್ತಾಯಿದ್ಯಾ? ಕೊಡ ಇಲ್ಲಿ ಪೇಪರು. ಓ, ಯಾಕೋ ಏನೂ ಬರ್ದಿಲ್ಲ? ಏಕೆ, ಏನಾಯಿತು? ಅಯ್ಯೋ, ಇವ್ನು ನನಗೆ ಪೆನ್ ಕೊಟ್ಟಿದ್ದಾನೆ. ಸರ್ ಏನಾದರೂ ಇವನಿಗೆ ಬೈದ್ಬಿಟ್ರೆ? ಒಂದು ಕಾಮನ್ ಸೆನ್ಸ್ ಇಲ್ಲ, ಎಕ್ಸಾಮಿಗೆ ಪೆನ್ ತರಬೇಕು ಅಂತ. ತಗೋ ಬರೀ. ಲಾಸ್ಟ್ 10 ಮಿನಿಟ್ಸ್ ಎಲ್ಲ ಟ್ಯಾಗೆಲ್ಲ ಕಟ್ಟಿ ಕ್ಲೀನಾಗಿ ಹೆಸರು ಬರೆದಿದ್ರೆ ಚೆಕ್ ಮಾಡಿಬಿಟ್ಟು ಎಲ್ಲ ಕೊಡಿ ಪೇಪರ್ಸ್ ನನಗೆ. ಏನು ವಿಷಯ? ಏನು ಇಷ್ಟ ಆಗೋದು ಅವನು? ಏನು ಕೇಳಿದ ತಕ್ಷಣ ಪೆನ್ ಕೊಟ್ಬಿಟ್ನಲ್ಲ ಅವನು? ಲೇ ಬಾರೆಲೆ ಲೇಟ್ ಆಗುತ್ತೆ. ಇರೇ 1 ನಿಮಿಷ ಪಾಪ, ಅವನ್ನ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಅವ್ನು ಬರೆಯೋದು ಬಿಟ್ಟು ನನಗೋಸ್ಕರ ಪೆನ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು. ಏನಕ್ಕೆ? ನೀವು ಬರೆಯೋದು ಬಿಟ್ಟು ನಾನು ಕೇಳಿದ ತಕ್ಷಣ ಪೆನ್ ಕೊಟ್ರಲ್ವಾ, ಅದಕ್ಕೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅವತ್ತು ನನಗೆ ಪೆನ್ ಕೊಟ್ಟನಲ್ಲ, ಆ ಹುಡುಗನ ಏನಾದರೂ ನೋಡ್ದಾ? ಇಲ್ಲ, ನಾನು ಅವನ್ನ ನೋಡಲಿಲ್ಲ. ಹೇಳು, ಏನು ಸಮಾಚಾರ? ಅವನ್ನ ಹುಡುಕ್ತಾ ಇದೆಯಲ್ಲ? ಅದು ನನಗೆ ಆ ಹುಡುಗ ಅಂದರೆ ಇಷ್ಟ. ನಿಜನಾ? ಎಕ್ಸಾಮು ಮುಗ್ದೋಗಿದೆ, ಇನ್ಮೇಲೆ ಅವ್ನು ಸಿಗಲ್ವಲ್ಲ, ಏನು ಮಾಡ್ತೀಯಾ? ಏನು ಮಾಡೋಕ್ಕಾಗಲ್ಲ, ಅಷ್ಟೇ. ನಡಿ ಮನೆಗೆ ಹೋಗೋಣ. ಹಲೋ ಕಾರ್ತಿಕ್, ಇಲ್ಲೇ ಕಾಯ್ತಾ ಇರ್ತೀನಿ, ಬೇಗ ಬಾರೋ. ಇನ್ನೂ ಎಷ್ಟೊತ್ತಾಗುತ್ತಪ್ಪ ಇವನು ಬರೋದು? ಮೋಹನ್ ತಾನೇ ನೀವು? ಹೌದು, ನೀವ್ಯಾರು ಗೊತ್ತಾಗಿಲ್ಲ? ನಾನು ಸ್ವಪ್ನ ಫ್ರೆಂಡು. ಓ, ನೀವು ಸ್ವಪ್ನ ಫ್ರೆಂಡಾ? ಅವತ್ತು ನೀವು ಎಕ್ಸಾಮ್ ಆದಮೇಲೆ ಕಾಣಿಸ್ಲೇ ಇಲ್ಲ. ನನ್ನ ಫ್ರೆಂಡ್ ಸ್ವಪ್ನ ನಿಮ್ಮನ್ನ ಇಷ್ಟಪಡ್ತಾ ಇದ್ಲು, ಅದಕ್ಕಂತಲೇ ಕ್ಲಾಸಲ್ಲೆಲ್ಲ ಹುಡುಕಾಡ್ತಿದ್ಲು, ಬಟ್ ನೀವು ನಮಗೆ ಸಿಗಲೇ ಇಲ್ಲ.
ನಾನು ಹುಡುಕ್ತಾ ಇದ್ದೆ ಸ್ವಪ್ನನ. ಹೌದಾ, ಬಟ್ ನಾವು ಸ್ಕೂಲಲ್ಲೆಲ್ಲ ಹುಡ್ಕಾಡ್ತಿದ್ವಿ, ನೀವು ಕಾಣಿಸ್ಲೇ ಇಲ್ಲ. ನಾನು ಹುಡುಕಾಡ್ದೆ. ನೀವೆಂತ ಹುಡುಕ್ತಾ ಇದ್ರಿ ಅವಳನ್ನ? ನನಗೂ ಅವಳು ಕಂಡ್ರೆ ಇಷ್ಟ ಆಗಿತ್ತು. ನಿನ್ನ ಫ್ರೆಂಡ್ ಸ್ವಪ್ನ ಏನು ಮಾಡ್ತಾ ಇದ್ದಾಳೆ ಇವಾಗ? ಅವಳಿಗೆ ಆಲ್ರೆಡಿ ಮದುವೆ ಆಗೋಯ್ತು. ಹೌದಾ? ಇವಾಗ ನೀವೇನು ಮಾಡ್ತಾ ಇದ್ದೀರಾ? ನಾನು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಅವಳು ನಿಮ್ಮನ್ನ ಇಷ್ಟಪಡ್ತಾ ಇದ್ಲು. ಇದಕ್ಕೆ ಅಲ್ವಾ ಹೇಳೋದು, ಅನ್ಸಿದ್ದನ್ನ ಅನ್ಸ್ದಾಗೆ ಇರ್ಬೇಕು, ಇಲ್ಲ ಅಂದ್ರೆ ಯಾವುದೇ ಪ್ರೀತಿ ಆಗ್ಲಿ ಕಣ್ಮರೆ ಆಗುತ್ತೆ.